ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಏಕರೂಪ ಸಮನ ಶಿಕ್ಷಣಕ್ಕಾಗಿ ಆಗ್ರಹಿಸಿ ಇವತ್ತು ಪಾದಯಾತ್ರೆ ಜಿಲ್ಲಾದ್ಯಂತ ನಡೀತಾ ಇದೆ. ಉದ್ದೇಶ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಉಳಿಬೇಕು, ಅಲ್ಲಿಗೆ ಬೇಕಾಗಿರುವಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಮತ್ತು ದ್ವಿಭಾಷಾ ನೀತಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡುವಂಥದ್ದಾಗಬೇಕು. ತನ್ಮೂಲಕ ಏನು ಪ್ರೈವೇಟ್ಗಳಲ್ಲಿ ಹೊರಗಡೆ ಏನು ಕೊಡ್ತಿದೆ ಅಷ್ಟೇ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಡಬೇಕು. ಇದು ಮೂಲಭೂತ ಸೌಕರ್ಯಗಳಲ್ಲಿ ಖಂಡಿತವಾಗಿ ಮೂಲಭೂತ ಸೌಕರ್ಯವನ್ನು ಸರ್ಕಾರ ಕಲ್ಪಿಸಲೇಬೇಕು. ಈ ಒಂದು ಯೋಜನೆಗಳನ್ನು ಜನಸಾಮಾನ್ಯರು ಕೇಳಬೇಕಾಗಿದೆ. ಹಾಗಾಗಿ ಈ ಒಂದು ಅರಿವನ್ನು ಮೂಡಿಸಲಿಕ್ಕೆ ನಾವು ಜಿಲ್ಲೆಯಾದ್ಯಂತ ಬಹುತೇಕ ಹಳ್ಳಿಗಳನ್ನು ಸಂಪರ್ಕ ಮಾಡಿ ನಮ್ಮ ಮಂಡ್ಯ ಜಿಲ್ಲಾ ರೈತ ಸಂಘ ಹಾಗೂ SDMC ಪದಾಧಿಕಾರಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಮಗೆ ಆಗುತ್ತೋ ಆ ಸಂದರ್ಭದಲ್ಲಿ KRS ಪಕ್ಷದ ಬೆಂಬಲವೂ ಇರುತ್ತೆ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು, ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ತಂಡ ನಿಮ್ಮ ಊರುಗಳಿಗೆ ಬಂದಂಥ ಸಂದರ್ಭದಲ್ಲಿ ಇದು ಮಂಡ್ಯ ಜಿಲ್ಲೆಯ ರೈತ ಸಂಘ ಯಾವೆಲ್ಲ ವಿಚಾರಗಳನ್ನು ಯಾವ ಕಾರಣಕ್ಕಾಗಿ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರಿತುಕೊಂಡು ದಯಮಾಡಿ ನಿಮ್ಮ ಮಕ್ಕಳುಗಳನ್ನ ಸ್ಥಳೀಯ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ಮತ್ತು ಮೂಲಭೂತ ಸೌಕರ್ಯಗಳನ್ನು, ಗುಣಮಟ್ಟದ ಶಿಕ್ಷಣವನ್ನು ಜನಸಾಮಾನ್ಯರು, ಕರ್ನಾಟಕದ ಜನತೆ ಆಗ್ರಹಿಸಬೇಕು ಅನ್ನೋ ವಿಚಾರಗಳನ್ನು ಹೇಳ್ಕೊಂಡು ಇವತ್ತಿನ ಪಾದಯಾತ್ರೆಯಲ್ಲಿ ನಾವು ಬೆಳಗ್ಗೆ ಮಂಡ್ಯದಲ್ಲಿ ಶುರುವಾದಂಥ ಪಾದಯಾತ್ರೆ ಮಂಡ್ಯ ಪೇಟೆ ಬೀದಿಯನ್ನು ಹಾದು ಹೋಗಿ ಈ ಕಡೆ ಚಿಂದಿರಿ ದೊಡ್ಡಿ ಮತ್ತು ಗೋಪಾಲಪುರವನ್ನು ಕ್ರಮಿಸಿ ಚಿಕ್ಕಮಂಡ್ಯ ಆದ ನಂತರ ಇವತ್ತು ನಾವು ಸಾತ್ಪುರಲ್ಲಿ ಬಂದಿದೆ. ಹಾಗಾಗಿ ಇದೇ ರೂಟಲ್ಲಿ ಕಂಟಿನ್ಯೂ ಆಗಿ ಇವತ್ತು ಉಪ್ಪರಕನ್ನಳ್ಳಿಯಲ್ಲಿ ಯರಗಡ್ ಪೊಲೀಸ್ ಸ್ಟೇಷನ್ ಉಪ್ಪರಕನ್ನಳ್ಳಿಯಲ್ಲಿ ಇವತ್ತು ವಾಸ್ತವ್ಯ ಆಗುತ್ತೆ. ಹಾಗಾಗಿ ಈ ಒಂದು ರೂಟ್ ಲಿಸ್ಟು ಯಾವ್ಯಾವ ಊರುಗಳಿಗೆ ಹೋಗ್ತಾರೆ ಅನ್ನುವಂಥದ್ದು ಬಹುತೇಕ 60 ದಿನಗಳ ಪಾದಯಾತ್ರೆ ನಡೀತೆ. ಈ ಒಂದು ಬಹುತೇಕ ಊರುಗಳನ್ನು ತಲುಪ್ತಾರೆ ನಮ್ಮ ಈ ಒಂದು ಪಾದಯಾತ್ರೆ ತಂಡ. ತಲುಪಿದಂಥ ಸಂದರ್ಭದಲ್ಲಿ ಅವರು ಬೆಳಗ್ಗೆ ಹೊತ್ತು ಬಂದರೆ ಅಟ್ಲೀಸ್ಟ್ ತಿಂಡಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ, ಮಧ್ಯಾಹ್ನ ಬಂದರೆ ಊಟದ ವ್ಯವಸ್ಥೆ ಮಾಡಿ, ರಾತ್ರಿ ಬಂದರೆ ರಾತ್ರಿ ಊಟ ಮತ್ತು ವಾಸ್ತವಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ಮಂಡ್ಯ ಜಿಲ್ಲೆಯ ಜನತೆ, ರೈತ ಬಂದವರು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಖಂಡಿತವಾಗಿ ಅಟ್ಲೀಸ್ಟ್ ಒಂದು 1000 ಹೆಜ್ಜೆ 1000 ಪೈಸೆಗಳನ್ನು ಈ ಒಂದು ಪಾದಯಾತ್ರೆಯ ಕಾರ್ಯಕ್ರಮಕ್ಕೆ, ಈ ಒಂದು ಐತಿಹಾಸಿಕ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಒಂದು ಪಾಲುದಾರಿಕೆಯನ್ನು ಕೊಡಿ. ತನ್ಮೂಲಕ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಾವೆಲ್ಲರೂ ಆಗ್ರಹಿಸಬೇಕು ಅಂತ ಹೇಳ್ಕೊಂಡು ಒಂದಷ್ಟು ಘೋಷಣೆಗಳನ್ನು ಹೇಳ್ಕೊಂಡು ಇವತ್ತಿನ ಸಂದರ್ಭದಲ್ಲಿ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮದು